ಈಗ ಹೋಗ್ತಿರೋದು ಫೇಕ್ ರೈಲ್ವೆ ಸ್ಟೇಷನ್. ನೀವು ರನ್ನ ಮೂವಿಯಲ್ಲಿ ನೋಡಿರ್ಬೋದು, ಸುದೀಪ್ ಅವರ ರನ್ನ ಮೂವಿ, ಆಮೇಲೆ ತೆಲುಗು ಅತ್ತಾರಿಂಟಿಗೆ ದಾರಿ ಇದೆ ಮೂವಿ ನೋಡ್ತಿರಲ್ಲ. ಆ ಒಂದು ಮೂವಿಲಿ ನನಗೆ 15 ಸೆಕೆಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಬೇಕಂತ ನಮ್ ಸುದೀಪ್ ಅವ್ರು ಏನ್ ಹೇಳ್ತಾರೆ, ಆ ಒಂದು ರೈಲ್ವೆ ಸ್ಟೇಷನ್ ನಿಮ್ಗೆ ಬಂದಿದೆ ನೋಡ್ರಿ. ಒಂದ್ ವೇಳೆ ಸಿಗ್ಲಿಲ್ವಾ, ಇದು ಫೇಕ್ ರೈಲ್ವೆ ಸ್ಟೇಷನ್ ಈ ಮನಸ್ಸು ಹೇಳುತ್ತದೆ. ಸೇಮ್ ರೈಲ್ವೆ ತರನೇ ಇದೆ ಆಲ್ಮೋಸ್ಟ್. ಅಲ್ಲೂ ಏನೋ ಯಾವುದೋ ಡಮ್ಮಿ ಟ್ರೈನ್ ಏನಾದ್ರು ತಂದು ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಏನದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒರಿಜಿನಲ್ ಅಂತ ಅನ್ಕೊಂಡಿದ್ದೆ, ಒರಿಜಿನಲ್ ಅಲ್ಲ ಅವು. ಇದೇ ಒಂದು ಟ್ರೈನ್ ಒಂದು ಹತ್ತೋಣ ಬನ್ನಿ ನೋಡಿ ಯಾವ ತರ ಇದೆ. ಸೀಟ್ ನಂಬರ್ಸ್ ಇದಾವೆ, ಪ್ರತಿಯೊಂದೂ ಇದೆ. ಐ ಥಿಂಕ್ ಯಾವುದೋ ಟ್ರೈನ್ ನ ಎತ್ಕೊಂಡ್ಬಂದು ಇಲ್ಲಿ ಕೂಡಿಸಿದಂಗಿದ್ದಾರೆ. ಪ್ಲಾಟ್ಫಾರ್ಮ್ ಕೂಡ ಇದೆ ಗುರು. ಟ್ರೈನ್ ಇಂಜಿನ್ ಅಲ್ಲಿ ಹೋಗೋಣ ಆಗ್ತಾರೆ ಈಗ. ಈ ಇಂಜಿನ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಒಳಗಡೆ ಹೋಗಿ. ಕೆಳಗಡೆ ಎಲ್ಲ ಏನು ಹಳಿನೇ ಇಲ್ಲ. ಓ ಈ ತರ ಇದೆ ನೋಡಿ ಇಂಜಿನ್. ಇದು ಐ ಥಿಂಕ್ ಈ ಹಳೆ ಕಾಲದಲ್ಲಿ ಇತ್ತಲ್ಲ, ಯಾವುದು ಕಲ್ಲಿದ್ಲು ಹಾಕಿ ಏನ್ ಮಾಡ್ತಿದ್ರಲ್ಲ ಅದೇ ಅನ್ಸುತ್ತೆ. ಇಲ್ಲಿ ಒಳಗಡೆ ನೋಡಿದ್ರೆ ಗೊತ್ತಾಗ್ಬೋದು. ಇಲ್ಲಿ ಕಲ್ಲಿದ್ಲು ಹಾಕೋ ಒಂದು ಪ್ಲೇಸ್ ಇದೆ. ಇದೆಲ್ಲ ಇಂಜಿನು. ಈ ಕಡೆ ಹಾಕ್ತಿದ್ರ ಈ ಕಡೆ ಹಾಕ್ತಿದ್ರ ಡೌಟ್ ಇದೆ. ಅಲ್ಲಿ ತಿರುಪತಿ ಸ್ಟೇಷನ್ ಅಂತ ಮಾಡಿದ್ದಾರೆ. ಇಲ್ಲಿ ಹೆಂಗೆ ಅಂತಂದ್ರೆ ಯಾವ ಶೂಟಿಂಗ್ ತೆಗಿತಾರೆ, ಯಾವ ಊರು ಬೇಕಾಗಿರುತ್ತಲ್ಲ ಆ ಒಂದು ಊರ ಹೆಸರು ಆಗ್ಬಿಡ್ತಾರೆ ಇಲ್ಲಿ.
ಇವತ್ತು ಈ ಟ್ರೈನಿಗೆ ನಾನೇ ಡ್ರೈವರ್. ಹೋಗೋಣ, ಇನ್ನೂ ಬಹಳ ಪ್ಲೇಸಸ್ ಇದಾವೆ. ಹಾಕಿದ್ದಾರೆ ರೈಲ್ವೆ ಸ್ಟೇಷನ್, ಅವ್ರಿಗೆ ಏನು ಬೇಕೋ ಅದು ಹಾಕೊಂತಾರೆ. ಬನ್ನಿ, ಫೇಕ್ ರೈಲ್ವೆ ಸ್ಟೇಷನಲ್ಲಿ ಒಂದು ಸ್ವಲ್ಪ ಕೂತು ಇರ್ಬೋದು ನಿಮಗೆ. ಈಗ ರೈಲ್ವೆ ಸ್ಟೇಷನ್ ರಿಲೇಟೆಡ್ ಏನಾದರೂ ಶೂಟಿಂಗ್ ಮಾಡ್ಬೇಕಂತಂದ್ರೆ ಅವರು ನಿಜವಾದ ರೈಲ್ವೆ ಸ್ಟೇಷನ್ ಹೋಗಲ್ಲ, ಇಲ್ಲಿಗೆ ಬರ್ತಾರೆ. ನೀವು ಭಾಳಷ್ಟು ಮೂವಿಲಿ ನೋಡಿರ್ಬೋದು, ಇದೇ ಒಂದು ಸೆಟ್ಟು ಭಾಳಷ್ಟು ಮೂವಿಲಿ ನೀವು ಕಾಣ್ಬೋದು. ರೈಲ್ವೆ ಸ್ಟೇಷನ್ ಮುಗಿತು, ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ಇನ್ನೂ ಭಾಳಷ್ಟು ಇದೆ ಪ್ಲೇಸಸ್ ನೋಡ್ಬೋದು. ಟಿಕೆಟ್ ಕೌಂಟರ್ ಇದೆ ನೋಡಿ, ಫೇಕ್ ಟಿಕೆಟ್ ಕೌಂಟರ್.